ನೆಕ್ಸ್ಟ್ ಚಾಪ್ಟರ್ನ ನೀವು ನೋಡಿದಾಗ it is important for you also to know about plant growth and regulation. ಸೊ ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ಬೇಕಾಗಿರುವಂಥ ನೆಸೆಸಿಟಿ ಇಲ್ಲ ಇಲ್ಲಿ. ಯಾಕೆ ಅಂತ ಅಂದರೆ ದಿಸ್ ಚಾಪ್ಟರ್ ಇನ್ಕ್ಲೂಡ್ಸ್ ಓನ್ಲಿ ದ ಹಾರ್ಮೋನ್ಸ್, ಪ್ಲ್ಯಾಂಟ್ ಹಾರ್ಮೋನ್ಸ್ ಮತ್ತು ಅದರದ್ದು ಫಂಕ್ಷನ್ಸ್ ಬಗ್ಗೆ. ಕ್ವಶನ್ಸ್ ಆಲ್ಸೋ ಅದೇ ಥರ ಕೇಳ್ತಾರೆ. ಅಪಾರ್ಟ್ ಫ್ರಮ್ ದ್ಯಾಟ್ ನಿಮಗೆ ವಾಟ್ ಈಸ್ ಡಿಫರೆನ್ಸಿಯೇಷನ್, ವಾಟ್ ಈಸ್ ಡಿಫರೆನ್ಸಿಯೇಷನ್ ಮತ್ತು ರೀಡಿಫರೆನ್ಸಿಯೇಷನ್ ಅನ್ನೋದು ಗೊತ್ತಾಗಿರಬೇಕು. ಡಿಫರೆನ್ಸಿಯೇಷನ್ ಅಂದರೆ ಯಾವುದೇ ಒಂದು ಸೆಲ್ ಇರ್ಬೋದು, ಬಿ ಪ್ಲ್ಯಾಂಟ್ ಮತ್ತು ಎನಿಮಲ್ಸ್, ಇಟ್ ಈಸ್ ಎಕ್ವೈರಿಂಗ್ ದ ಫಂಕ್ಷನ್, ಅದನ್ನು ಡಿಫರೆನ್ಸಿಯೇಷನ್ ಅಂತ ಹೇಳ್ತೀವಿ. ಡಿಫರೆನ್ಸಿಯೇಷನ್ ಅಂತ ಅಂದರೆ ಆಪೋಸಿಟ್ ಆಫ್ ಡಿಫರೆನ್ಸಿಯೇಷನ್. ಅಂದರೆ ಇನ್ ಆರ್ಡರ್ ಟು ಇನ್ ಪ್ಲ್ಯಾಂಟ್ ಸೆಕೆಂಡ್ರಿ ಗ್ರೋತ್ ಅಂತ ನೋಡಿದ್ದೀವಲ್ವಾ. ಸೊ ಫಾರ್ ದ ಸೆಕೆಂಡ್ರಿ ಗ್ರೋತ್ ಇವಾಗ ಕ್ಸೈಲಮ್ ಫಾರ್ಮೇಷನ್ ಆಗಿದೆ. ಆ ಕ್ಸೈಲಮ್ ನೆಕ್ಸ್ಟು ಪ್ರೈಮರಿ ಕ್ಸೈಲಮ್ ಮತ್ತು ಸೆಕೆಂಡ್ರಿ ಕ್ಸೈಲಮ್ ಅಂತ ಆಗಬೇಕು ಅಂತ ಅಂದಾಗ ಸಮ್ ಆಫ್ ದ ಟಿಶ್ಯೂಸ್ ಶುಡ್ ಆ್ಯಕ್ಚುಲಿ ಗೆಟ್ ಬ್ಯಾಕ್ ಟು ಇಟ್ಸ್ ಮೆರಿಸ್ಟಮೆಟಿಕ್ ಆ್ಯಕ್ಟಿವಿಟಿ, ಡಿವೈಡ್ ಆಗಬೇಕು ಮತ್ತು ಫಂಕ್ಷನ್ ತೊಗೋಬೇಕು ಅಲ್ವಾ. ಸೊ ಲೂಸಿಂಗ್ ದ ಫಂಕ್ಷನ್, ಆ ಒಂದು ಪ್ರಾಸೆಸನ್ನು ಡಿಫರೆನ್ಸಿಯೇಷನ್ ಅಂತ ಹೇಳ್ತೀವಿ. ರೀಡಿಫರೆನ್ಸಿಯೇಷನ್ ಅಂತಂದರೆ ಆಫ್ಟರ್ ಲೂಸಿಂಗ್ ದ ಫಂಕ್ಷನ್ ಅಗೇನ್ ಇಸ್ ಟು ರೀಗೇನ್ ದ ಆ್ಯಕ್ಷನ್. ಅಂದರೆ ಮೆರಿಸ್ಟಮೆಟಿಕ್ ಸೆಲ್ಸ್ ಆರ್ ಬಿಕಮಿಂಗ್ ಝೈಲಮ್, ಸ್ಪೆಸಿಫಿಕ್ ಆಗಿ ಬರ್ತಾ ಇದೆ, ಅಥವಾ ಸಮ್ ಆಫ್ ದ ಸೆಲ್ಸ್ ಇಸ್ ಬಿಕಮಿಂಗ್ ಝೈಲಮ್ ಅಂತ ತೊಗೊಳ್ಳೋಣ, ಅದನ್ನು ಡಿಫರೆನ್ಸಿಯೇಷನ್ ಅಂತ ಹೇಳ್ತೀವಿ. ಸೊ ದ ಕೇಂಬಿಯಮ್ ಸೆಲ್ಸ್ ಏನಿದೆ ದಟ್ ಈಸ್ ಲೂಸಿಂಗ್, ಇಟ್ ಈಸ್ ಆ್ಯಕ್ಚುಲಿ ಫರ್ದರ್ ಡಿವೈಡಿಂಗ್ ಆ್ಯಂಡ್ ಅಗೇನ್ ಇಟ್ ಈಸ್ ಗೇನಿಂಗ್ ಇಟ್ಸ್ ಫಂಕ್ಷನ್. ಅದನ್ನು ಲೂಸಿಂಗ್ ದ ಆ್ಯಕ್ಷನ್ ಏನಿದೆ ಅದನ್ನು, ಅಥವಾ ಲೂಸಿಂಗ್ ದ ಫಂಕ್ಷನ್ನ ಡಿಫರೆನ್ಸಿಯೇಷನ್ ಅಂತ ಹೇಳ್ತೀವಿ. ಅಗೇನ್ ಗೇನಿಂಗ್ ಬ್ಯಾಕ್ ಆಫ್ಟರ್ ಲೂಸಿಂಗನ್ನು ರೀಡಿಫರೆನ್ಸಿಯೇಷನ್ ಅಂತ ಹೇಳ್ತೀವಿ. ಸೊ ಡಿಫರೆನ್ಸಿಯೇಷನ್, ಲೂಸಿಂಗ್ ಇಸ್ ಡಿಫರೆನ್ಸಿಯೇಷನ್, ಅಗೇನ್ ಗೇನಿಂಗ್ ಬ್ಯಾಕ್ ಇಸ್ ರೀಡಿಫರೆನ್ಸಿಯೇಷನ್. ಓಕೆ, ಇದೆ ಪಾಯಿಂಟ್. ನೆಕ್ಸ್ಟ್ ಕಮಿಂಗ್ ಟು ದ ಹಾರ್ಮೋನ್ಸ್ ತಗೊಂಡಾಗ ನೀವು the basic hormones are actually 5, specifically when it comes to plants. ಅದನ್ನ phytohormones ಅಂತಲೂ ಹೇಳ್ತೀವಿ. ಯು ಹ್ಯಾವ್ ಫಸ್ಟ್ ಇಸ್ ಜಿಬ್ರೆಲಿನ್, ಆಕ್ಸಿನ್, ಸೈಟೋಕೈನಿನ್ಸ್, ಇಥೈಲಿನ್ ಮತ್ತು ಆಬ್ಸಿಸಿಕ್ ಆ್ಯಸಿಡ್ಸ್. ಓಕೆ, ಸೊ ಮೇಜರ್ ಫಂಕ್ಷನ್ಸ್ ಅಥವಾ ಮೇಜರ್ ಗ್ರೋತ್ ಪ್ರಾಸೆಸಸ್ ಆರ್ ಲೈಫ್ ಫಿಸಿಯಾಲಜಿಕಲ್ ಪ್ರಾಸೆಸನ್ನು ತೊಗೊಂಡಾಗ ಪ್ಲ್ಯಾಂಟ್ಸಲ್ಲಿ ಜರ್ಮಿನೇಷನ್ ಇದೆ, ಗ್ರೋತ್ ಟು ಮೆಚ್ಯೂರಿಟಿ ಇದೆ, ಫ್ಲವರಿಂಗ್ ಇದೆ, ಫ್ರೂಟ್ ಡೆವಲಪ್ಮೆಂಟ್ ಇದೆ, ಆಪ್ಸಿಷನ್ ಇದೆ ಮತ್ತು ಸೀಡ್ ಡಾರ್ಮೆನ್ಸಿ ಇದೆ ಅಲ್ವಾ. ಸೊ ಆಲ್ ದಿಸ್ 5 ಹಾರ್ಮೋನ್ಸ್ ಆ್ಯಕ್ಚುಲಿ ವರ್ಕ್ ಇನ್ ಕೋಆರ್ಡಿನೇಟೆಡ್ ವೇ ಟು ಎನ್ಹ್ಯಾನ್ಸ್ ದ ಪ್ಲ್ಯಾಂಟ್ ಫಿಸಿಯಾಲಜಿ, ಮೆಕ್ಯಾನಿಸಮ್, ಆಯಿತಾ. ಸೊ ಇಲ್ಲಿ ನೋಡಿ, ಜಿಬ್ರೆಲಿನ್ ಅಥವಾ ಗಿಬ್ರೆಲಿನ್ ಅಂತ ಹೇಳ್ತೀವಿ. ದಿಸ್ ಆರ್ ಆ್ಯಕ್ಚುಲಿ ಇನ್ವಾಲ್ವ್ಡ್, ದಿಸ್ ಹಾರ್ಮೋನ್ ಇಸ್ ಇನ್ವಾಲ್ವ್ಡ್ ಇನ್ ಜರ್ಮಿನೇಷನ್. ಇಟ್ ಈಸ್ ಎನ್ಹ್ಯಾನ್ಸಿಂಗ್ ದ ಜರ್ಮಿನೇಷನ್. It is actually helping in the elongation, thereby in actually enhancing the cell division. Okay, and flowering ಕೂಡ ಇನಿಷಿಯೇಟ್ ಮಾಡ್ತಾ ಇದೆ. ಫ್ರೂಟ್ ಮತ್ತು ಡೆವಲಪ್ಮೆಂಟನ್ನು ನೋಡ್ಬೋದು. ಆಬ್ಸಿಷನ್ ಮತ್ತು ಸೀಡ್ ಡಾರ್ಮೆನ್ಸಿ ಏನೂ ಅಫೆಕ್ಟ್ ಇಲ್ಲ. ಸೊ ಜಿಬ್ರೆಲಿನ್ ಇಸ್ ಆ್ಯಕ್ಚುಲಿ ಕಾಂಟ್ರಿಬ್ಯೂಟಿಂಗ್ ಇನ್ ಜರ್ಮಿನೇಷನ್, ಗ್ರೋತ್ ಟು ಮೆಚ್ಯೂರಿಟಿ, ಫ್ಲವರಿಂಗ್ ಆ್ಯಂಡ್ ಫ್ರೂಟ್ ಡೆವಲಪ್ಮೆಂಟ್. ಆಕ್ಸಿನ್ ಅಂತ ತಗೊಳ್ಳೋಣ, ವಿಚ್ ಇಸ್ ಆ್ಯಕ್ಚುಲಿ ಬ್ರಿಂಗಿಂಗ್ ಎಪಿಕಲ್ ಡಾಮಿನೆನ್ಸ್ ಟು ದ ಪ್ಲ್ಯಾಂಟ್. ಇಲ್ಲಿ ಯು ಕ್ಯಾನ್ ಸಿ ಆಕ್ಸಿನ್ ಇಸ್ ನಾಟ್ ಆ್ಯಕ್ಚುಲಿ ಹ್ಯಾವಿಂಗ್ ಎನಿ ಫಂಕ್ಷನ್ ವೆನ್ ಇಟ್ ಕಮ್ಸ್ ಟು ಜರ್ಮಿನೇಷನ್. ಆದರೆ ಎಪಿಕಲ್ ಡಾಮಿನೆನ್ಸ್ ಅಂದರೆ ಮೆರಿಸ್ಟಮೆಟಿಕ್ ಲೆವೆಲ್ ಅಥವಾ ಲೆಂತ್ ಹೆಚ್ಚಾಗಬೇಕು ಅಥವಾ ಹೈಟ್ ಹೆಚ್ಚಾಗಬೇಕು ಅಂತ ಅಂದಾಗ ಆಕ್ಸಿನ್ಸ್ ಆರ್ ಆ್ಯಕ್ಚುಲಿ ಆ್ಯಕ್ಟಿಂಗ್ ಆನ್ ಇಟ್. ಅಲಾಂಗ್ ವಿತ್ ದ್ಯಾಟ್ ಫ್ಲವರಿಂಗ್ ಮತ್ತು ಫ್ರೂಟ್ ಡೆವಲಪ್ಮೆಂಟ್ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಈ ಡೆವಲಪ್ಮೆಂಟ್. ಕಮಿಂಗ್ ಟು ದ ನೆಕ್ಸ್ಟ್ ಒನ್ ಇಸ್ ಸೈಟೋಕೈನಿನ್ಸ್. ಸೈಟೋಕೈನಿನ್ಸಲ್ಲಿ ನೋಡಿ ಜರ್ಮಿನೇಷನ್ ಆಗ್ತಾ ಇಲ್ಲ, ಅಂದರೆ cytokinin is not actually contributing in germination process, but similar to that of auxin, it is actually contributing in growth to maturity, flowering as well as fruit development. Okay, ethylene, okay, it's a gaseous hormone which is actually including its action on flowering, fruit development ಮತ್ತು abscission ಅಲ್ಲಿ. So one more point ಇಲ್ಲಿ ನೋಡ್ಕೊಳ್ಳಿ, it is also actually important for you to know, it is the hormone for fruit ripening. Okay, which one? Ethylene. Next one is abscisic acid or AB ಅಂತ ಹೇಳ್ತೀವಿ, which predominantly ಅದರದ್ದು ಏನು ಫಂಕ್ಷನ್ ಅಂದರೆ ಆಪ್ಸಿಷನಲ್ಲಿ ಮತ್ತು ಸೀಡ್ ಡಾರ್ಮೆನ್ಸಿನ ಇಂಡ್ಯೂಸ್ ಮಾಡೋಕ್ಕೆ. ಯಾಕೆ ಬೇಕು ಹಾಗಿದ್ರೆ? ಗಿಬ್ರೆಲಿನ್ ಅಥವಾ ಜಿಬ್ರೆಲಿನ್ ಅಂತ ಹೇಳ್ತೀವಿ, ಆಕ್ಸಿನ್ ಮತ್ತು ಸೈಟೋಕೈನಿನ್, ದೀಸ್ ತ್ರೀ ಹಾರ್ಮೋನ್ಸನ್ನು ನಾವು ಪ್ರಮೋಟರ್ಸ್, ಗ್ರೋತ್ ಪ್ರಮೋಟರ್ಸ್ ಅಂತ ಹೇಳ್ತೀವಿ. ಬಿಕಾಸ್ ನೋಡಿ ಅದರ ಆ್ಯಕ್ಷನ್ ಎಲ್ಲ ಜರ್ಮಿನೇಷನ್, ಗ್ರೋತ್ ಮೆಚುರಿಟಿ, ಫ್ಲವರಿಂಗ್ ಮತ್ತು ಫ್ರೂಟ್ ಡೆವಲಪ್ಮೆಂಟ್ ಎಲ್ಲ ಇರೋದು. ಇಥೈಲಿನ್ ಮತ್ತು ಆಪ್ಸಿಷನನ್ನು ನಾವು ಇನಿಬಿಟರ್ಸ್ ಅಂತ ಹೇಳ್ತೀವಿ. ಬಿಕಾಸ್ ethylene is inhibiting germination, growth, maturity ಏನೂ ಆಗ್ತಾ ಇಲ್ಲ, ಬಟ್ ಇಟ್ ಇಸ್ ಇನ್ವಾಲ್ವಿಂಗ್ ಇನ್ ಫ್ರೂಟ್ ಡೆವಲಪ್ಮೆಂಟ್ ಮತ್ತು ಆಪ್ಸಿಷನಲ್ಲಿ. ಇನ್ ಆಪ್ಸಿಸಿಕ್ ಆ್ಯಸಿಡ್ ನೋಡಿ, ಇಟ್ ಈಸ್ ಕಂಟಿನ್ಯೂಸ್ಲಿ ಆ್ಯಕ್ಟಿಂಗ್ ಆನ್ ಆಪ್ಸಿಷನ್ ಆಸ್ ವೆಲ್ ಆಸ್ ಇನ್ ಸೀಡ್ ಡಾರ್ಮೆನ್ಸಿ. ಸೊ ಇಲ್ಲಿ ಯಾವುದೇ ಗ್ರೋತ್ ಪ್ರಮೋಟ್ ಆಗ್ತಾ ಇಲ್ಲ, ಸೊ ಅದನ್ನು ಗ್ರೋತ್ ಇನಿಬಿಟರಿ ಹಾರ್ಮೋನ್ಸ್ ಅಂತ ಹೇಳ್ತೀವಿ, ವಿಚ್ ಒನ್? ಇಥೈಲಿನ್ ಆ್ಯಂಡ್ ಆಪ್ಸಿಸಿಕ್ ಆ್ಯಸಿಡ್.
Okay, now, so in this entire chapter, it is important for you to concentrate on the action of all this, and indole 3-acetic acid is the natural hormone that is actually present. Okay, that is actually the naturally present auxin it is. Okay, and it is also important for you to know the important actions of all these hormones when it comes to this particular chapter. Thank you. A question is, 3 important growth promoter hormones in the plants are. The one that is promoting the growth, it is not inhibiting, promoters anta kelidare. A auxin, B gibberellin, auxin, gibberellin and ethylene one set alli ide A dalli. B auxin, gibberellins and cytokinins ide, and C ethylene, abscisic acid matte cytokinins, and D gibberellic acid and cytokinins and abscisic acid anta ide. So when you actually see this, ethylene matte abscisic acid ಏನide ಅಲ್ವಾ, they are inhibiting. So ಇಲ್ಲಿ ethylene ಇರೋದಕ್ಕೆ you cannot consider option A, and B you can actually consider, ಯಾಕಂದರೆ auxin, gibberellic acid, gibberellins and cytokinins ಏನಿದೆ, they are actually the correct option. ಇಲ್ಲಿ ನೋಡಿ ethylene ಮತ್ತು abscisic acid ಇದೆ, they are actually decreasing the growth. ಮತ್ತೆ ಜಿಬ್ರಲಿನ್ಸ್, ಸೈಟೋಕೈನಿನ್ಸ್ ಮತ್ತೆ ಅಗೇನ್ ಹಿಯರ್ ಯು ಕ್ಯಾನ್ ಸಿ ದ ಆಬ್ಸಿಸಿಕ್ ಆಸಿಡ್. ಸೊ ಕರೆಕ್ಟ್ ಆಪ್ಷನ್ ಏನಾಯಿತು ಹಾಗಿದ್ರೆ ಬಿ, ಬಿಕಾಸ್ ವಿಚ್ ಹ್ಯಾಸ್ ಗಾಟ್ ಆಲ್ ದ 3 ಸೆಟ್ ಆಫ್ ಹಾರ್ಮೋನ್ಸ್ ವಿಚ್ ಆರ್ ಪ್ರಮೋಟಿಂಗ್ ದ ಗ್ರೋತ್ ಆಫ್ ದ ಪ್ಲಾಂಟ್. ಸೊ ದಟ್ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ನೋಡಿ, ಫಸ್ಟ್ ಹಾರ್ಮೋನ್ ದಟ್ ಈಸ್ ಐಸೋಲೇಟೆಡ್ ಫ್ರಾಮ್ ಹ್ಯೂಮನ್ ಯೂರಿನ್ ಸಫರಿಂಗ್ ಫ್ರಾಮ್ ಪೆಲೆಗ್ರಾ. ಓಕೆ, ದಿಸ್ ಡಿಸೀಸ್, the one who has this disease, they actually isolated one of the hormone, plant hormone. ಯಾವುದು ಅಂತ ಹೇಳಿ. A gibberellins, B auxins, C cytokinins and D abscisic acid. It is actually auxin which was actually seen in those patients and of their urines which actually had this particular content, that is auxin. Next ನೋಡಿ, indole 3-acetic acid IAA is a naturally occurring plant hormone. ಯಾವುದು ಹಾಗಿದ್ರೆ? The naturally occurring plant hormone IAA, indole 3-acetic acid ಏನಿದೆ ಅಲ್ವಾ, that is actually auxin. Okay, so B is the correct option. Next ನೋಡಿ, auxin hormone was first discovered by, ಯಾರು ಇದನ್ನು ಡಿಸ್ಕವರ್ ಮಾಡಿದ್ದು? ಓಕೆ, ಕಾಯ್ಗೆಟಲ್ ಇಸ್ ದೇರ್, ಬಿ ವೆಂಟ್ ಇದೆ, ಸಿ ಡಾರ್ವಿನ್ ಇದೆ, ಆ್ಯಂಡ್ ದ ಲಾಸ್ಟ್ ಆಪ್ಷನ್ ಇದೆ ಅದು ಬಾಯ್ಸನ್ ಜಾನ್ಸನ್ ಅಂತದೆ. ಸೊ ಇಟ್ ಈಸ್ ಆ್ಯಕ್ಚುಲಿ ಬಿ, ದಟ್ ಈಸ್ ವೆಂಟ್. So auxin hormone was first discovered by Went. Next nodi question. Auxin is synthesized in the apical meristems from amino acid. See, ಯಾವುದೇ ಒಂದು ಹಾರ್ಮೋನ್ ಸಿಂಥಸೈಸ್ ಮಾಡಬೇಕು ಅಂತ ಅಂದಾಗ್ಲೂ ಪ್ರಿಕರ್ಸರ್ ಬೇಕಾಗಿರುತ್ತೆ ಅಲ್ವಾ. ಸೊ ಈಗ ವೆನ್ ಯು ಸಿ ದ ಪ್ರಿಕರ್ಸರ್, ಎ ಐಸೋಲ್ಯೂಸಿನ್ ಅಂತ ಇದೆ, ಬಿ ಮಿಥಿಯೋನಿನ್ ಅಂತ ಇದೆ, ಸಿ ನಿಯಾಸಿನ್ ಆ್ಯಂಡ್ ಡಿ ಟ್ರಿಪ್ಟಫನ್. ಇಟ್ ಈಸ್ ಆ್ಯಕ್ಚುಲಿ ದ ಟ್ರಿಪ್ಟಫನ್ ದಟ್ ಈಸ್ ಆ್ಯಕ್ಚುಲಿ ಯೂಸ್ಡ್ ಆಸ್ ಪ್ರಿಕರ್ಸರ್ ಇನ್ ಆರ್ಡರ್ ಟು ಪ್ರೊಡ್ಯೂಸ್ ಆಕ್ಸಿನ್. ನೆಕ್ಸ್ಟ್ ನೋಡಿ, growth regulator which is known to induce parthenocarpy in plant is called. ಯಾವುದು ಹಾಗಿದ್ರೆ ರೆಗ್ಯುಲೇಟರ್ ದಟ್ ಈಸ್ ಆ್ಯಕ್ಚುಲಿ ಇಂಡ್ಯೂಸಿಂಗ್ ದ ಪಾರ್ಥೆನೋಕಾರ್ಪಿ? ಎ ಜಿಬ್ರಲಿನ್ಸ್, ಬಿ ABA, ಸಿ ಇಥೈಲಿನ್ ಆ್ಯಂಡ್ ಡಿ ಸೈಟೋಕೈನಿನ್. ಇಟ್ ಈಸ್ ಸಪೋಸ್ ಟು ಬಿ ಎ, ದಟ್ ಈಸ್ ಜಿಬ್ರಲಿನ್ಸ್. ನೆಕ್ಸ್ಟ್ ನೋಡಿ, ದ ಫಾರ್ಮೇಷನ್ ಆಫ್ ಸೀಡ್ಲೆಸ್ ಫ್ರೂಟ್ಸ್ ವಿತೌಟ್ ದ ಆ್ಯಕ್ಟ್ ಆಫ್ ಫರ್ಟಿಲೈಸೇಷನ್ ಇಸ್ ನೋನ್ ಆಸ್. ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್ ಚಾಪ್ಟ್ರಲ್ಲೂ ಕೂಡ ನೋಡಿದ್ದೀವಿ ಅಲ್ವಾ. ಎ ಪಾರ್ಥೆನೋಕಾರ್ಪಿ, ಬಿ ಸ್ಯೂಡೋಕಾರ್ಪ್ ಆ್ಯಂಡ್ ಸಿ ಅಪೋಮಿಕ್ಸಿಸ್ ಆ್ಯಂಡ್ ಡಿ ಪಾರ್ಥೆನೋಜೆನೆಸಿಸ್. Parthenogenesis is the formation of individuals anta. Apomixis is the formation of actually the seed without fertilization. Here seedless fruit anta kelidare, it is actually parthenocarpy. So correct option enagutte A. Next nodi, internodal elongation of genetically dwarf plant is known as. ಏನಂತೀವಿ, genetically dwarf ಇದೆ ಆದರೆ internodal elongation ಏನಾದರೂ elongate ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಂತ ಅಂದಾಗ that particular process ಏನಂತೀವಿ, ಅದನ್ನು bolting ಅಂತ ಹೇಳ್ತೀವಿ. So bolting is the process which is actually is nothing but internodal elongation of genetically dwarf plant. Okay, next nodi, cytokinins are in nature acidic, neutral, basic and all of this. All of this it cannot be. C is the correct option, that is actually basic. Okay, so cytokinins when they tested, okay, for this hormone, they observed that it is actually basic in nature. So correct option ಏನಾಗುತ್ತೆ ಇಲ್ಲಿ, it is C. Next question ನೋಡಿ, cytokinins help in promoting, ಏನನ್ನ ಪ್ರಮೋಟ್ ಮಾಡುತ್ತೆ? A cell division,
B. Stem elongation, C. Cell enlargement and D. ಪಾರ್ಥೆನೋಕಾರ್ಪಿ ಅಲ್ವಾ. ಸೊ ಇವಾಗ ಎಂಟೈರ್ ಪ್ರಾಸೆಸ್ಸನ್ನು ನೀವು ನೋಡಿದಾಗ ಇಟ್ ಈಸ್ ಆ್ಯಕ್ಚುಲಿ ದ ಸೆಲ್ ಡಿವಿಷನ್ ಬಿಕಾಸ್ ಒನ್ ಆಫ್ ಸಚ್ ಹಾರ್ಮೋನ್ ದಟ್ ಈಸ್ ಪ್ರಮೋಟಿಂಗ್ ದ ಗ್ರೋತ್ ಇಸ್ ಆ್ಯಕ್ಚುಲಿ ಸೈಟೋಕೈನಿನ್. ಸೊ ಕರೆಕ್ಟ್ ಆಪ್ಷನ್ ಏನಾಯಿತು ಇ. ನೋಡಿ ದ ಕ್ವೆಶ್ಚನ್ ಇಸ್ ದ ಫಸ್ಟ್ ನ್ಯಾಚುರಲ್ ಸೈಟೋಕೈನಿನ್ ಒಬ್ಟೇನ್ಡ್ ಫ್ರಾಮ್ ಅನ್ರೈಪ್ ಮೇಸ್ ಗ್ರೇನ್ ಈಸ್ ನೋನ್ ಆ್ಯಸ್, ಅದನ್ನು ಜಿಯಾಟಿನ್ ಅಂತ ಹೇಳ್ತಾರೆ. ಓಕೆ, ಸೊ ಸಿ ವೆನ್ ಇಫ್ ಯು ಆರ್ ಕ್ಲಿಯರ್ ವಿತ್ ದ ಕ್ವೆಶ್ಚನ್ ಆಯಿತಾ, ಮತ್ತು ಆನ್ಸರ್ ನಿಮಗೆ ಗೊತ್ತಿದೆ ಅಂತ ಅಂದರೆ ಲುಕ್ ಫಾರ್ವರ್ಡ್ ಫಾರ್ ದ ಆನ್ಸರ್ ಇನ್ ದ ಆಪ್ಷನ್. ಸೊ ಸಿ ಆಪ್ಷನ್ ಈಸ್ ಆ್ಯಕ್ಚುಲಿ ಮೆನ್ಷನಿಂಗ್ ಇಟ್ ಆಸ್ ಜಿಯಾಟಿನ್ ಆ್ಯಂಡ್ ದಟ್ ಈಸ್ ದ ಕರೆಕ್ಟ್ ಒನ್. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, 2 important growth inhibitors in plants are A. Ethylene and abscisic acid, B. Auxins and abscisic acid, C. Gibberellins and abscisic acid, and D. Cytokinins and ethylene. Growth inhibitors anta ide. Ethylene and abscisic acids are the best example. Idna ABA antanu kuda short form alli baritare. Okay. Next question nodi. Name the plant hormone which hastens ripening of fruits and color development, okay, in citrus, apple, mango and banana, etc. It is actually the ethylene that is actually the one that is hastening the ripening of fruits. So B is the correct option. Next nodi, when dark period of short day plant is interrupted by a brief exposure to light of the plant, what will happen anta heli. See, you can see here dark period of short day plants. Short day plants anta andre enu? Exposure. Okay, ಶಾರ್ಟ್ ಡೇ ಪ್ಲಾಂಟ್ಸಲ್ಲಿ ಸನ್ಲೈಟ್ ರಿಕ್ವೈರ್ಮೆಂಟ್ ಸ್ವಲ್ಪ ಕಡಿಮೆನೇ ಇರುತ್ತೆ. ಸೊ ದೇ ನೀಡ್ ಆ್ಯಕ್ಚುಲಿ ವೆರಿ ಲೆಸ್ ಎಕ್ಸ್ಪೋಜರ್ ಟು ಸನ್ಲೈಟ್ ಆಯಿತಾ. ಸೊ ಈ ಒಂದು ಎಕ್ಸ್ಪೋಜರ್ ಕಡಿಮೆ ಇದೆ, ಸೊ ದೇ ನೀಡ್ ಮೋರ್ ಡಾರ್ಕ್ ಫೇಸ್ ಅಲ್ವಾ. ಸೊ ಸಿ ಹಿಯರ್ ವೆನ್ ದ ಡಾರ್ಕ್ ಪೀರಿಯಡ್ ಆಫ್ ಅ ಶಾರ್ಟ್ ಡೇ ಪ್ಲ್ಯಾಂಟ್ ಇಸ್ ಇಂಟರಪ್ಟೆಡ್ ಬೈ, ಸೇ ಇಲ್ಲಿ ನೋಡಿ, ಸೇ ಅ ಪ್ಲ್ಯಾಂಟ್ ವಿಲ್ ಬಿ ಹ್ಯಾವಿಂಗ್ ಇದು ದಿಸ್ ಇಸ್ ದ ಲೈಟ್ ಪೀರಿಯಡ್ ಅಂತ ತೊಗೊಳ್ಳೋಣ, ಅಂದರೆ ಇಲ್ಲಿ ಎಕ್ಸ್ಪೋಜರ್ ಆಗ್ತಾರೆ ಲೈಟ್ಗೆ. ಸೊ ನೆಕ್ಸ್ಟ್ ಉಳಿದಿದ್ದೇನಿದೆ ಅದನ್ನ ಡಾರ್ಕ್ ಪೀರಿಯಡ್ ಅಂತ ತೊಗೊಳ್ಳೋಣ. ಈ ಒಂದು ಡಾರ್ಕ್ ಫೇಸು ಕೂಡ ಇಂಟರಪ್ಟ್ ಆಯಿತು ಲೈಟಿಂದ ಅಂತ ಅಂದರೆ ಪ್ಲ್ಯಾಂಟ್ ಏನಾಗುತ್ತೆ, ಪ್ಲ್ಯಾಂಟ್ ವಿಲ್ flower immediately, give more number of flowers, not flower at all, change into long day plant. It is actually, it will not flower at all because the photoperiodism which is stimulating the flowering is disturbed. So correct option ಏನಾಯಿತು C. Next ನೋಡಿ, which can replace the experiment of vernalization? Okay, gibberellin, auxin and cytokinin and ethylene ಅಂತ ಇದೆ. It is actually again gibberellins. So these are the questions ನಾವು ಹಾರ್ಮೋನ್ ರಿಲೇಟೆಡ್ ನೋಡಿದ್ದೀವಿ. ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ us to know some of these terms like what is differentiation, what is de-differentiation, what is redifferentiation ಆಯಿತಾ. ಸೊ ಈ ಒಂದು ಇಂಪಾರ್ಟೆನ್ಸ್ ಆಫ್ ಈ ಒಂದು ಕಾನ್ಸೆಪ್ಟ್ಸ್ ಏನಿದೆ ಅಲ್ವಾ, ಅದನ್ನು ಸಿನಾಪ್ಸಿಸಲ್ಲಿ ನೀವು ಆಲ್ರೆಡಿ ಡಿಸ್ಕಷನ್ ಮಾಡಿರ್ತೀರಿ, ನಾನು ಹೇಳಿರೋ ಪ್ರಕಾರ ನೀವು ಕೂಡ ನೋಟ್ ಮಾಡ್ಕೊಂಡಿರ್ತೀರಿ. ಸಚ್ ಕ್ವೆಶನ್ಸ್ ಆಲ್ಸೋ ಕ್ಯಾನ್ ಬಿ ಎಕ್ಸ್ಪೆಕ್ಟೆಡ್. ಪ್ಲೀಸ್ ಡೂ ಕಾನ್ಸಂಟ್ರೇಟ್ ಆನ್ ದಟ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಆ್ಯಸ್ ವೆಲ್.